ನಮಸ್ಕಾರ ಗೆಳೆಯರೆ. ಒಂದೆಡೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಅಧಿಕೃತ ಯುದ್ಧ ಆರಂಭವಾಗಿದ್ರೆ ಮತ್ತೊಂದೆಡೆ ಭಾರತ ನಿರಂತರವಾಗಿ ಹೊಸ ಆಯುಧಗಳ ಪರೀಕ್ಷೆಯಲ್ಲಿ ತೊಡಗಿದೆ. ಯಾಕೆ ಹೀಗಂದ್ರೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ನಿರಂತರವಾಗಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹಾಗೂ ಭಾರತವು ಇರಾನ್ನೊಂದಿಗೆ ನೇರ ಗಡಿಯನ್ನು ಹಂಚಿಕೊಳ್ಳುವ ದೇಶಗಳಿಗೆ ಅನೇಕ ಆಯುಧಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತಿದೆ. ಈಗ ಆ ದೇಶವು ಇರಾನ್ ವಿರುದ್ಧ ಈ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತದೆ ಅಥವಾ ಇಲ್ಲ ಅನ್ನೋದು ಭವಿಷ್ಯವೇ ನಿರ್ಧರಿಸುತ್ತದೆ. ಆದರೆ ಭಾರತವು ತನ್ನ ಎಕ್ಸ್ಪೋರ್ಟ್ ಅನ್ನು ನಿರಂತರವಾಗಿ ಹೆಚ್ಚಿಸುತ್ತಿದೆ. ಹಾಗೂ ಈ ಕಾರಣದಿಂದಾಗಿ ಇವತ್ತು DRDO ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಸ್ವದೇಶಿ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನು ಪರೀಕ್ಷಿಸಿದೆ. ಇದು ಭಾರತದ ಗಡಿಯ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚು ಮಾಡಲಿದೆ. ಹಾಗೂ ಭವಿಷ್ಯದಲ್ಲಿ ಭಾರತ ಇದನ್ನು ನೇರವಾಗಿ ಎಕ್ಸ್ಪೋರ್ಟ್ ಮಾಡುವ ತಯಾರಿ ನಡೆಸುತ್ತಿದೆ. ಸೊ DRDOದ ಈ ದೊಡ್ಡ ತಯಾರಿಗಾಗಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಹಾಗೂ ನಮ್ಮನ್ನು ಸಪೋರ್ಟ್ ಮಾಡುವುದಕ್ಕಾಗಿ ಈ ವಿಡಿಯೋಗೆ ಸಣ್ಣ ಲೈಕ್ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ಇವತ್ತು DRDO ಭಾರತೀಯ ಸೇನೆಯ ಸಹಯೋಗದೊಂದಿಗೆ ರಾಜಸ್ಥಾನದ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಸ್ಥಳೀಯವಾಗಿ ತಯಾರಿಸಿದ ಮ್ಯಾನ್ ಪೋರ್ಟೇಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಇದರ ಗುರಿಯು ಬಹಳ ಅಕ್ಯುರೇಟ್ ಆಗಿದೆ ಹಾಗೂ ಇದರಿಂದ DRDOನ ಯಶಸ್ಸು ಗೊತ್ತಾಗುತ್ತದೆ. ಬಹಳ ದಿನದಿಂದಲೂ DRDO ಈ ಪ್ರಾಜೆಕ್ಟ್ನ ಮೇಲೆ ರಿಸರ್ಚ್ ಮಾಡ್ತಾ ಇತ್ತು. ಹಾಗೂ ಫೈನಲಿ ಈಗ ಈ ಪ್ರಾಡಕ್ಟನ್ನು ಭಾರತವು ಸಿದ್ಧಪಡಿಸಿದೆ. ಹಾಗೆಯೇ ನಿಮ್ಗೆ ಹೇಳೋದಾದರೆ ಭಾರತವು ಬಹಳ ದಿನದಿಂದಲೂ ಈ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾನೆ ಬರ್ತಾ ಇತ್ತು. ಆದರೆ ಈಗ ನಾವು ಅಂಥ ಶಸ್ತ್ರಾಸ್ತ್ರಗಳನ್ನು ಇಂಡಿಜಿನಿಯಸ್ ಆಗಿ ತಯಾರಿಸಲು ಪ್ರಾರಂಭಿಸಿದ್ದೇವೆ. ಮ್ಯಾನ್ ಪೋರ್ಟೇಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಇದು ಎಂಥ ಆಯುಧವಾಗಿದೆ ಅಂದರೆ ಇದನ್ನು ಯಾವುದೇ ಸೈನ್ಯದ ಸೈನಿಕರು ಸುಲಭವಾಗಿ ಬಳಸಬಹುದು. ಇದರಲ್ಲಿ ಗುರಿಯನ್ನು ನೇರವಾಗಿ ಹೊಡೆಯಬಹುದು ಹಾಗೂ ಬಹಳ ಕಡಿಮೆ ರೇಂಜ್ನ ಶತ್ರುಗಳ ನೆಲೆಯ ಮೇಲೆ ಹಾರಿಸಲು ಇದು ಬಹಳಷ್ಟು ಸಹಾಯ ಮಾಡುತ್ತದೆ. DRDO ಮೂಲಕ ಅಭಿವೃದ್ಧಿಪಡಿಸಿದ ಈ ಮಿಸೈಲ್ ಸಿಸ್ಟಮ್ ಅಲ್ಲಿ ಸಾಲಿಡ್ ಫ್ಯೂಯಲ್ ಅನ್ನು ಬಳಸಲಾಗ್ತದೆ. ಇದರಿಂದ ಹೆಚ್ಚಿನ ವೇಗದ ಗುರಿಯತ್ತ ಇದು ಮುಂದೂಡುತ್ತದೆ. ಈ ಮಿಸೈಲ್ನ ತುದಿಯಲ್ಲಿ ಹಲವು ಶಕ್ತಿಶಾಲಿ ಸ್ಫೋಟಕಗಳನ್ನು ಅಳವಡಿಸಲಾಗಿದ್ದು ಇದು ಮುಂಭಾಗದಿಂದ ಬರುವ ಯಾವುದೇ ಟ್ಯಾಂಕ್ನ ರಕ್ಷಾ ಕವಚವನ್ನು ಸುಲಭವಾಗಿ ನಾಶಪಡಿಸುತ್ತದೆ ಹಾಗೂ ಅದರೊಳಗೆ ಹೆಚ್ಚಿನ ಹಾನಿಯೊಂದಿಗೆಯೂ ತನ್ನ ಕೆಲಸವನ್ನು ಮಾಡುತ್ತದೆ. ರಿಪೋರ್ಟ್ಸ್ ಪ್ರಕಾರ ಸುಮಾರು 130 ಸೆಂಟಿಮೀಟರ್ ಉದ್ದ, 12 ಸೆಂಟಿಮೀಟರ್ ಅಗಲ ಮತ್ತು ಸುಮಾರು 14.5 kg ತೂಕದ ಈ ಸಿಸ್ಟಮ್ ಅನ್ನು ಸಿದ್ಧಪಡಿಸಲಾಗಿದೆ. ಈ ಮಿಸೈಲ್ ಸಿಸ್ಟಮ್ ಅಲ್ಲಿ ಹೈ ಎಕ್ಸ್ಪ್ಲೋಸಿವ್ ಆಂಟಿ ಟ್ಯಾಂಕ್ ವಾರ್ ಹೆಡ್ ಅನ್ನು ಬಳಸಲಾಗುತ್ತದೆ ಮತ್ತು ಇದರ ಮ್ಯಾಕ್ಸಿಮಮ್ ರೇಂಜ್ ಸುಮಾರು 2500 ಮೀಟರ್ ಆಗಿದೆ. ಹಾಗೂ ಆಗಾಗ DRDOನ ಯಾಕೆ ಹೊಗಳಲಾಗುತ್ತದೆ? ಯಾಕಂದ್ರೆ DRDOವು ಭಾರತದ ಪ್ರತಿಯೊಂದು ವೆದರ್ ಸಿಚುವೇಶನ್ ಅನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತದೆ. ಅಂದರೆ ಇದರಿಂದ ಯಾವುದೇ ರೀತಿಯ ಹವಾಮಾನದಲ್ಲಿ ಹಗಲು ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ದಾಳಿ ಮಾಡಬಹುದು ಹಾಗೂ ಅದರ ಗುರಿಯು ಸಂಪೂರ್ಣವಾಗಿ ನಿಖರವಾಗಿರುತ್ತದೆ. DRDOನ ಪ್ರಕಾರ ಮಾಡಿರುವಂಥ ಎಲ್ಲ ಟೆಸ್ಟ್ಗಳು ಈಗ ಪೂರ್ಣ ಪ್ರಮಾಣದಲ್ಲಿ ಸಿದ್ಧವಾಗಿವೆ. ಮುಂದೆ ಹೋಗಿ ಭವಿಷ್ಯದಲ್ಲಿ ಭಾರತೀಯ ಸೇನೆಗೆ ಇದು ಸೇರಲು DRDOನ ಈ ದೊಡ್ಡ ತಯಾರಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದೆ ಅನ್ನೋದನ್ನು ಖಂಡಿತ ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಭಾರತದ ಬಗ್ಗೆ ಇರುವಂಥ ಯೂಸ್ಫುಲ್ ವಿಡಿಯೋವನ್ನು ನೋಡುವುದಕ್ಕಾಗಿ ಈ ವಿಡಿಯೋನ ಲೈಕ್ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದೇ ಮಾತರಂ, ಭಾರತ್ ಮಾತಾ ಕಿ.